ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲ ಸುದ್ದಿಯನ್ನು ನೋಡಿ. ಸಮಾಜದವರೇ ಹೊರತು ಪರಕೀಯರಲ್ಲ. ನೀವು ಈ ರೀತಿ ಹೇಳೋದು ಬಿಟ್ಟು ನಿಮ್ಗೆ ಯಾರು ಸಮಾಜದವರು ಟ್ರಸ್ಟ್ ರಚನೆ ಮಾಡ್ಕೊಳ್ರಿ ಅಂತ ಪೌರ ಬಟಾರಣಿ ಕೊಟ್ಟಿಲ್ಲ. ನೀವೇ ಸ್ವಯಂ ಘೋಷಿತ ಟ್ರಸ್ಟನ್ನು ಮಾಡಿಕೊಂಡು ಸಮಾಜದವರ ಹೆಸರಿನ ಮೇಲೆ ಸಮಾಜದ ಬರ್ತಕ್ಕಂಥ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಸಮಾಜ ಇರೋದು ನಿಮ್ಮ ಜೊತೆಯಲ್ಲಿ ಯಾರಿದಾರಲ್ಲ ಅವರೆಲ್ಲರೂ ನುಸುಳುಕೋರ್ರೆ. ಅವರೆಲ್ಲ ನುಸುಳುಕೋರ್ರು. ಯಾರು ದಾನ ಕೊಟ್ಟಿಲ್ಲ, ಧರ್ಮ ಮಾಡಿಲ್ಲ, ಅವರು ಟ್ರಸ್ಟಿಗಳಾಗಿದ್ದಾರೆ ಅಷ್ಟೇ. ಇವತ್ತು ನಾವು ನಿಮಗೆ ಅಂತಿಮವಾಗಿ ಹೇಳೋದಿಷ್ಟೇ, ನೀವು ಕಳ್ಳರ ಜೊತೆಯಲ್ಲಿ ಸಹವಾಸ ಮಾಡ್ತಾ ಇದ್ದೀರಿ. ಉಮಾಪತಿಯವರೇ, ನೀವು ಸಮಾಜದ ಹಣವನ್ನು ಲೂಟಿ ಮಾಡಿದವ್ರ ಜೊತೆ ಇದ್ದೀರಿ. ಅವ್ರು ಯಾರು ಅಂತ ನೀವೇ ಹೇಳಿ ಅವರನ್ನ ಹೊರಗಾಕಿ. ಇಲ್ಲದೆ ಇದ್ರೆ ಆ ಕಳಂಕ ನಿಮ್ಮ ಮೇಲೆ ಬರ್ತದೆ. ಮತ್ತೆ ಸಮಾಜದಲ್ಲಿ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ಬೇಡ್ರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ಇಲ್ಲೇ ಬಂದು ಅನೇಕರು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾವು ಸ್ವಾಮೀಜಿನ ದರದರನೇ ಎಳೆದು ಹೊರಗಾಗ್ತೀವಿ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಸ್ವಾಮೀಜಿಗೆ ಆಗಲೇ ಹಲ್ಲೆ ಮಾಡಲಿಕ್ಕೆ ಸಂಚು ರೂಪಿಸಿದ್ದಾರೆ. ಹಾಗಾಗಿ ಸ್ವಾಮೀಜಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ, ಅವ್ರಿಗೆ ರಾಜ್ಯದಾದ್ಯಂತ ಸಂಚಾರ ಮಾಡಿದಾಗ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಅವರು ಮನವಿಯನ್ನು ಮಾಡಿದ್ದಾರೆ. ಹೆಚ್ಚಿನ ವೈಯಕ್ತಿಕ ಭದ್ರತೆ ಮತ್ತು ಎಸ್ಕಾರ್ಟನ್ನು ಕೊಡಬೇಕು ಅಂತ ನಾವು ಸಮಿತಿಯ ವತಿಯಿಂದನೂ ಕೂಡ ನಾವು ಅವರಿಗೆ ವಿಶೇಷ ರಕ್ಷಣೆಯನ್ನು ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು, ಡೆಪ್ಟಿ CM, DG ಆ್ಯಂಡ್ IG ಮತ್ತು SP ಅವರಿಗೆ ಮನವಿಯನ್ನು ನಾವು ಕೊಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಉಮಾಪತಿಯವರೇ, ನೀವು ಒಳ್ಳೆಯವರು ಇರ್ಬೋದು, ಆದರೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಯಾರೂ ಸರಿ ಇಲ್ಲ, ನಮಗೆ ಗೊತ್ತಿದೆ. ಆದರೆ ಅವರಿಂದ ಕಳಂಕ ಬೇಡ. ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ, ನಗ್ತಾ ಮಾಡಿದ ಪಾಪ ಅಳುತ್ತಾ ಅನುಭವಿಸಲೇಬೇಕಾಗುತ್ತೆ. ನಗುತ್ತಾ ಮಾಡಿದ ಪಾಪ ಅಳುತ್ತಾ ಅನುಭವಿಸ್ಬೇಕಾಗತ್ತೆ. ಕರ್ಮ ಯಾರನ್ನು ಬಿಡೋದಿಲ್ಲ. ನೀವೇನು ನನ್ನ ವಿರುದ್ಧ, ನನ್ನ ಕುಟುಂಬದ ಸದಸ್ಯನನ್ನು ಎದುರಿಗೆ ತಂದು ನನ್ನ ವಿರುದ್ಧ ಹೇಳಿಕೆಯನ್ನು ಕೊಡಲಿಕ್ಕೆ ಬಳಸ್ಕೊಳ್ತಿದ್ದೀರಲ್ಲ, ಅಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ನನಗೂ ನಿಮ್ಮ ಕುಟುಂಬದವರು ಆಪ್ತರಿದ್ದಾರೆ, ನಿಮ್ಮಲ್ಲೂ ಒಡಕಿದೆ ಕುಟುಂಬದಲ್ಲಿ. ಆ ಒಡಕನ್ನು ಬಳಸ್ಕೊಂಡು ನಿಮ್ಮ ವಿರುದ್ಧ ಎತ್ತಿ ಕಟ್ಟುವ ಕೆಲಸ, ನೀಚ ಕೆಲಸವನ್ನು ನಾನು ಮಾಡೋದಿಲ್ಲ. ನೀವೇ ಸಮಾಜದ ಒಳಿತಿಗೆ ನೀವೇ ಸರಿಯಾಗಿ ಸಮಾಜದ ಮುಂದೆ ಬಂದು, ಏನು ಈಗ ನಮ್ಮ ಚಳುವಳಿ ಇದೆ, ಕೊಟ್ಟೂರಿನಿಂದ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಕೊಟ್ಟೂರೇಶ್ವರನ ಬಳಿ ಬಂದು ಎಲ್ಲವನ್ನೂ ಕೂಡ ಹೇಳಿಕೆ ಕೊಟ್ಟು ದೇವ್ರಿಗೆ ಕೈ ಮುಗಿದು ಸಮಾಜ ಸಭೆ ಕರೆದು ನೀವು ಸಮಾಜದ ಮುಂದೆ ಎಲ್ಲವನ್ನು ಕೂಡ ಒಪ್ಪಿಸ್ಬಿಟ್ರೆ ಸಮಾಜ ನಿಮ್ಮನ್ನು ಕ್ಷಮಿಸುತ್ತೆ, ಒಪ್ಪತ್ತೆ. ಮುಂದೆ ಒಳ್ಳೆಯ ರೀತಿಯಿಂದ ಸಮಾಜವನ್ನು ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ಬೋದಾಗಿದೆ. ಈ ಪದೇ ಪದೇ ನಿಮ್ಮ ಪ್ರವೃತ್ತಿ, ಹವ್ಯಾಸ, ನಿಮ್ಮ ಸಂಸ್ಕೃತಿ 8 ವರ್ಷಕ್ಕೊಂದ್ಸರಿ ಸ್ವಾಮೀಜಿಗಳನ್ನು ಬದಲಾವಣೆ ಮಾಡುವ ಸಂಸ್ಕೃತಿ ಏನಿದೆಯಲ್ಲ, ಇದಕ್ಕೆ ಇತಿಶ್ರೀ ಆಡ್ರಿ. ಇಲ್ಲದೇ ಇದ್ದರೆ ಸಮಾಜ ನಿಮ್ಮನ್ನು ಶಪಿಸುತ್ತೆ. ನಿಮಗೆ ಎಂದೂ ಕೂಡ ಸಮಾಜದಲ್ಲಿ ಗೌರವ ಸಿಗೋದಿಲ್ಲ. ನೀವೇನು ಕುಡುಕರಂದಿದ್ದೀರಿ, ನೀವು ಸಮಾಜಕ್ಕೆ ಕ್ಷಮೆ ಕೇಳಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿಗೆ
15ನೇ ತಾರೀಕಿನ ನಂತರ ಏನೋ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಹೇಳಬೇಕಾಗಿದೆ. ಈಗ ಕೇರಳ ಮತ್ತು ತಮಿಳುನಾಡದ್ದು ಓದ್ ಮುಗಿದ ಮೇಲೆ ಹೈಕಮಾಂಡ್ ಕುರಿತು ಮುಖ್ಯಮಂತ್ರಿಗಳನ್ನ ಅವ್ರನ್ನ ಕರೆದು ಮಾತನಾಡಿದ ನಂತರ ಸಾಲ್ವ್ ಆಗೋದು ಹೊರತಾಗಿ ನಮ್ಮಂಥರದ್ದು ಕೂತ ಹೇಳುವಂಥದ್ದಿಲ್ಲ. ಏನಾದರೂ ಹೈಕಮಾಂಡ್ AICC ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಫೈನಲ್. ಕೇರಳಕ್ಕೆ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಎಲ್ಲ ಕಡೆ ಜಗತ್ ಜಾರಿಯಾಗಿದೆ. ನಾನು ಕೂಡ KC ವೇಣುಗೋಪಾಲ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಾನು ಕೂಡ ಅಷ್ಟು ಸಂತೋಷ ಪಡ್ತಕ್ಕಂಥದ್ದು. ಇವತ್ತು ವಿಜಯ್ ಅವರು ತಮಿಳುನಾಡಿಗೆ ಮುಖ್ಯಮಂತ್ರಿಗಳಾಗ್ತಾರೆ. ವಿಜಯ್ ಅವರು ದೊಡ್ಡ ಪಕ್ಷವಾದಾಗ ಫಸ್ಟ್ ಅವ್ರನ್ನ ಇನ್ವೈಟ್ ಮಾಡ್ಬೇಕು. ಯಾರು ಹೆಚ್ಚು MLA ಇರ್ತಾರೋ ಅವ್ರನ್ನ ಕರಿಬೇಕು. ಅದು ಬಿಟ್ಟುಕೊಟ್ಟು ಮತ್ತೊಂದು 4-5 ದಿವಸ ರಾಜಕೀಯ ಸರ್ಕಸ್ ಆಯಿತು. ಕಾಂಗ್ರೆಸ್ ಪಕ್ಷ ಅಲ್ಲಿಯೂ ಕೂಡ ಬೆಂಬಲ ಕೊಟ್ಟಿದೆ. ಅದಕ್ಕೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಆದರೆ ಒಂದು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಅದು ಯಾವ ರೀತಿಯಾಗಿ ಚುನಾವಣೆ ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ದೀದಿಯವರು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸೋಲು ಅನುಭವಿಸ್ಬೇಕಾದ್ರು. ಅದಕ್ಕೊಂದು ಅಲ್ಲಿಯ ವ್ಯವಸ್ಥೆನೇ ಬೇರೆ, ನಮ್ಮಲ್ಲಿ ರಾಜಕಾರಣ ಬೇರೆ. ಇಡೀ ಪಂಚರಾಜ್ಯಗಳ ಎಲೆಕ್ಷನ್ದಾಗ ದೊಡ್ಡ ಏನು BJP ಅಂತ ಅನ್ನೋಂಗಿಲ್ಲ. ಎಷ್ಟು BJP ಗೆದ್ದರೆ 20% ಇತರೆ ಪಕ್ಷಗಳು ಗೆದ್ದಾವೆ. ತಾವು ಯಾರು ಕೇಳಿರ್ಲಿಲ್ಲ. ಆದ್ರೆ ನಾನೇ ಆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿಗಳಿಗೆ ಕೇಳಿದ ಏನಾರು ಪ್ಲಾನಿಂಗ್ ಮಾಡ್ಕೊಡ್ರಿ. ಏನೂ ಇಲ್ಲ ಅದು. ನೋಡಿಕೆ ರಾಜ್ಯನವ್ರು ಬಂದಿದ್ರು, ಅನೇಕ ಜನ ಅವೆಲ್ಲ ಹಿರಿಯರು, ವಿಶೇಷವಾಗಿ ತಾಯಿಯಂದರು ಈ ಗ್ರಾಮದ ಯೋಗೇಶ್ವರ ಮೇಲೆ ಅತ್ಯಂತ ಭಕ್ತಿ ಭಾವದಿಂದ ಅವತ್ತೇನು ಕೂಡಿದ್ರು. ನಾನು ಅವ್ರನ್ನ ನೆನಪಿಸಿಕೊಂಡು ಇದು ಇಡೀ ಈ ಗ್ರಾಮದ ತಾಯಿಯಂದರಿಗೆ, ಈ ಗ್ರಾಮದ ಗುರು ಹಿರಿಯರಿಗೆ ಶಿವೇಶ್ವರ ರೂಪದಲ್ಲಿ ಕಾಣಬೇಕಾದದ್ದು ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು 1 ಕೋಟಿ ರೂಪಾಯಿ ಅವತ್ತು ನಾನು ವಾಗ್ದಾನವನ್ನು ಮಾಡಿ ಇವತ್ತು ಅದನ್ನು ಕೊಟ್ಟಿದ್ದೀನಿ. ಇವತ್ತು ಆ ದೇವಸ್ಥಾನ ಜೀರ್ಣ ಆಗ್ತಾ ಇದೆ. ಅದರ ಬೆಳವಣಿಗೆಗೆ ಗ್ರಾಮದ ಗುರು ಹಿರಿಯರು ಸಹಿತ ನೀವೆಲ್ಲ ಸಹಕರಿಸಬೇಕಾಗ್ತದೆ. ಶಿವಗೇಶ್ವರನ ಪ್ರಾರಂಭಗೊಂಡು ಇವತ್ತೇನು ಈ ಗ್ರಾಮದ ಒಂದು ಸಂಸ್ಕಾರ ಕೇಂದ್ರ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನ ನಡೆಸಿರ್ತಕ್ಕಂಥ ಗ್ರಾಮ ಇತ್ತು. ಅನೇಕ ವರ್ಷಗಳ ಹಿಂದೆ ಅವರು ಈ ಭಾಗದಲ್ಲಿ ಒಂದು ಸಂಸ್ಕಾರ ಕೊಟ್ಟಿದ್ರು. ಒತ್ತಿಗೆ ಈ ಭಾಗದವರ ಪ್ರವಚನ ಈ ತಾಲೂಕಿನ ಇತಿಹಾಸದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅದಾಗಿತ್ತು. ಅದರ ಸದಿನೆನಪಿಗೆ ಒಂದು ಆಶ್ರಮವನ್ನು ಮಾಡಿದ್ದೀರಿ. ಆಶ್ರಮದ ಬೆಳವಣಿಗೆಗೆ ಅನೇಕ ನನ್ನ ಹಿತೈಷಿಗಳು ಪರಿಶ್ರಮ ಪಟ್ಟಿದ್ದೀರಿ. ಇತ್ತೀಚೆಗೆ ತಾವೆಲ್ಲ ಕೂಡಿ ಒಬ್ಬ ಅತ್ಯಂತ ಸಿದ್ದೇಶ್ವರ ಮಹಾಸ್ವಾಮಿಗಳ ಕರುಣೆಯಿಂದ ಆ ಸಂಸ್ಕಾರದಿಂದ ಇರ್ತಕ್ಕಂಥ ಒಬ್ಬ ಮಹಾಸ್ವಾಮಿಗಳನ್ನ ಆ ಮಠಕ್ಕೆ ತಂದು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.